ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬ್ರೆಡ್ ಪಕೋಡನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಈವ್ನಿಂಗ್ ಮಾಡ್ಕೋಬೋದು ಸ್ನ್ಯಾಕ್ಸ್ ಅಂತ, ಮಾರ್ನಿಂಗ್ ಬೇಕಾದರೆ ಬ್ರೇಕ್ಫಾಸ್ಟ್ ಅಂತ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ, ಅಷ್ಟೇ ಏನಂತಂದರೆ ರುಚಿಕರ ಕೂಡ ಆಗ್ತದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಇದ್ರ ಜೊತೆಗೆ ನಾನು ಪುಟಾಣಿ ಚಟ್ನಿಯನ್ನು ಕೂಡ ಮಾಡಿದ್ದೆ. ಇವಾಗ ಏನಂತಂದರೆ ಒಂದೆರಡು ಬಟಾಟೆನ ಕುದಿಸಿಟ್ಕೊಂಡಿದ್ನಿ. ಅದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಎಲ್ಲ ಏನಂತಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಟನ ಕುದಿಸ್ಕೊಂಡು ಅದನ್ನೆಲ್ಲ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೋಬೇಕು. ಅದರಲ್ಲಿ ನಾವು ಹೆಚ್ಚಿಟ್ಕೊತ ಈರುಳ್ಳಿ, ಕೊತ್ತಂಬರಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟಾಟೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು, ಆಮೇಲೆ ಜೀರಿಗೆ ಕೂಡ ಹಾಕ್ಕೊಳ್ಳೋದು, ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಆ ಬ್ರೆಡ್ಡನ್ನೆಲ್ಲ ಡೀಪ್ ಮಾಡಿ ಕರಿಬೇಕಲ್ಲ, ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಒಣ ಖಾರ, ಅದೇ ರೀತಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ನೀರು ಹಾಕಿ ಎಲ್ಲನೂ ಏನಂತಂದರೆ ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಏನಂತಂದರೆ ಒಂದು 4 ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ಬ್ರೆಡ್ಗಳಿಗೆ ಮಾಡಿಟ್ಕೊಂಡಂಥ ಈ ಬಟಾಟೋನ ಏನಂತಂದರೆ ಮೇಲೆ ಸವರಬೇಕು. ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಲ್ಲ, ಇವಾಗೆಲ್ಲ ಏನಂತಂದರೆ ಬ್ರೆಡ್ಗೆ ಇದನ್ನು ಹಚ್ಕೋಬೇಕು. ಒಂದು ಬ್ರೆಡ್ಡನ್ನು ಅದ್ರ ಮೇಲೆ ಹಾಕಿ ಮುಚ್ಚಿ ಈ ರೀತಿಯಾಗಿ ಮಾಡಿಕೊಂಡು 2 ಬ್ರೆಡನ್ನು ಮಾಡಿಕೊಂಡೆ. ಅದೇ ರೀತಿಯಾಗಿ ಏನಂತಂದರೆ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಒಂದೊಂದನ್ನು ಆ ಕಡಲೆ ಹಿಟ್ಟಲ್ಲಿ ಡೀಪ್ ಮಾಡಿ ಆಮೇಲೆ ಎಣ್ಣೆಯಲ್ಲಿ ಕರಿಬೇಕು. ಇವಾಗ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಅದರಲ್ಲಿ ನಾವು ಮಾಡಿಕೊಂಡಂಥ ಬ್ರೆಡ್ ಈ ರೀತಿ ಡೀಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಏನಂತಂದರೆ ಒಂದೊಂದಾಗಿ ಏನು ಮಾಡೋದು ಕರ್ಕೊಳ್ಳೋದು. ಈಗ ಎಣ್ಣೆಯಲ್ಲಿ ಹಾಕಿದ್ನಿ ಫ್ರೈ ಮಾಡಲಿಕ್ಕೆ. ಈ ರೀತಿಯಾಗಿ ಎಲ್ಲನೂ ಫ್ರೈ ಮಾಡಿಕೊಂಡೆ. ಅದೇ ರೀತಿಯಾಗಿ ನಾನೇನಂತಂದರೆ ಒಂದು 4 ಅಷ್ಟೇ ಮಾಡಿದ್ನಿ. 2 ಬ್ರೆಡ್ದಲ್ಲಿ 4 ಆಗಿದೆ. ಮಸ್ತ್ ಸೂಪರಾಗಿದೆ. ಎಷ್ಟೊಂದು ಉಬ್ಬಿದ್ದಾವೆ ನೋಡಿ, ಸೂಪರಾಗಿದ್ವಿ. ಮತ್ತು ಅಷ್ಟೇ ಏನಂತಂದರೆ ತುಂಬ ಟೇಸ್ಟಿ ಕೂಡ ಆಗಿದ್ದಾವೆ. ನನಗಂತೂ ಹಿಡಿಸ್ತು. ಓಕೆ, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ಕಮೆಂಟ್ ಕೂಡ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ, ಬಾಯ್, ಟೇಕ್ ಕೇರ್.